ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. 12 ಜನವರಿ ಸ್ವಾಮಿ ವಿವೇಕಾನಂದರ ಜಯಂತಿ. ನಾವು ಜಯಂತಿ ದಿವಸ ಅನೇಕ ವಿಚಾರಗಳನ್ನು ವಿವೇಕಾನಂದರು ಹಾಗಿದ್ರು, ಹೀಗಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಹೀಗೆ ಹೇಳಿದ್ರು, ಹಾಗೆ ಹೇಳಿದ್ರು, ಅನೇಕ ಭಾಷಣಗಳನ್ನು ಕೇಳ್ತೀವಿ. ಆದ್ರೆ ಅವ್ರು ಪಟ್ಟಂತ ತ್ರಾಸ, ಅವ್ರು ಪಟ್ಟಂತ ತೊಂದರೆ, ಕೊನೆ ದಿವಸಗಳಲ್ಲಿ ಅವ್ರಿಗೆ ಆದಂತ ತ್ರಾಸ ಇವತ್ತಿಗೂ ನಾವು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದ, ಸಭ್ಯ ಸಮಾಜ ತಲೆ ತಗ್ಗಿಸ್ಬೇಕಾಗ್ತದ. ಆ ರೀತಿ ಅವರು ತೊಂದರೆಗಳನ್ನು ಅನುಭವಿಸಿದ್ರು. ಅವರು ಒಂದು ಪತ್ರ ಬರೀತಾರ ಕೊನೆ ದಿವಸಗಳಲ್ಲಿ. ಆ ಪತ್ರ ಇನ್ನ ಮ್ಯೂಸಿಯಂನಲ್ಲಿ ಹಾಗೆ ಇದೆ. ಆ ಪತ್ರದಲ್ಲಿ ಅವರು ಬರೀತಾರ, ಒಬ್ಬ ಸಹೋದರ ತನ್ನ ಸಹೋದರ ಉನ್ನತಿ ಹೊಂದಿದ್ರ, ಉಚ್ಚ ಮಟ್ಟಕ್ಕೆ ಹೋದ್ರ, ತಮ್ಮ ಸ್ವಂತ ಸಹೋದರನೇ ಸಹನ ಆಗ್ತಾ ಇಲ್ಲ, ತೊಂದರೆ ಕೊಡ್ತಾ ಇದ್ದಾನ. ಶಬಾಷ್ ನನ್ನ ದೇಶವಾಸಿಗಳೇ ಅಂತ ಹೇಳಿ ಆ ಪತ್ರದಲ್ಲಿ ಅವರು ಶಬಾಷ್ ನನ್ನ ದೇಶವಾಸಿಗಳೇ ಇಷ್ಟೇ ಮೌನವಾಗಿ ಅವರು ಆ ಪತ್ರ ಬರೆದಿದ್ದಾರೆ. ಬಹಳ ತೊಂದರೆಯನ್ನು ಪಟ್ರು. 1897 ಅವರು ಶಿಕಾಗೋಲಿಂದ ಬಂದ್ರು. ಅದು ಆದ ನಂತರ ಇಲ್ಲಿ ಅವರು 4 ಜುಲೈ 1902 ಅವರು ದೇಹ ತ್ಯಾಗ ಮಾಡಿದ್ದು. 39 ವರ್ಷ 4 ತಿಂಗಳ 14 ದಿವಸ ಏನೋ ಅದು ಆಯುಷ್ಯ ಅವ್ರದ್ದು. ಪಾಪ ಸ್ವಲ್ಪ ಆಯುಷ್ಯದಲ್ಲಿ ಹೋಗ್ಬಿಟ್ರು. 31 ರೋಗಗಳಿಂದ ಬಳಲ್ತಾ ಇದ್ರು. ಹಾರ್ಟ್ ಪ್ರಾಬ್ಲಮ್ ಇತ್ತು, ಕಿಡ್ನಿ ಪ್ರಾಬ್ಲಮ್ ಇತ್ತು, ಲಿವರ್ ಪ್ರಾಬ್ಲಮ್ ಇತ್ತು, ಅಸ್ತಮಾ ಲಂಗ್ಸ್ ಪ್ರಾಬ್ಲಮ್ ಇತ್ತು, ನರಗಳ ಪ್ರಾಬ್ಲಮ್ ಇತ್ತು, ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ಇಂಥವು ಸಣ್ಣ ಪುಟ್ಟ ಅನೇಕ. ಅಲ್ಲಿ ಅಮೆರಿಕಾ ಕಂಟ್ರೀಸ್ನಾಗ ಹೋದಾಗ ವಿಪರೀತ ಅವರು ಶ್ರಮ ಪಡೋದು, ಭಾಷಣಗಳು ಮಾಡೋದು, ಸರಿಯಾಗಿ ಊಟ ಇಲ್ಲದ್ದು, ತಿರುಗಾಡೋದು, ಇದು ಮಾಡೋದು, ಇದರಲ್ಲಿಂದ ಅವರೆಲ್ಲ ಡಿಸ್ಟರ್ಬ್ ಆಗಿ ಬಹಳ ಆರೋಗ್ಯದ ಸಮಸ್ಯೆಗಳು ಬಂದ್ಬಿಡ್ತು. ಇಲ್ಲಿ ಬಂದ್ಮೇಲೆ ಅನೇಕ ತೊಂದರೆಗಳು. ಅವರು ತಮ್ಮ ತಾಯಿ ಸಲುವಾಗಿ ಒಂದು ಸಣ್ಣ ಮನೆಯನ್ನು ಖರೀದಿ ಮಾಡ್ತಾರ. ಪಾಪ ಏನೂ ಮಾಡ್ಲಿಕ್ಕಾಗಿಲ್ಲ. ಅಮ್ಮ, ನಾನು ನಿನ್ನ ಸಲುವಾಗಿ ನಾನು ಹೋಗ್ಬಿಟ್ಟೆ, ಸನ್ಯಾಸ ತಗೊಂಡೆ, ತಂದೆ ಸಣ್ಣಲ್ಲೇ ತೀರ್ಕೊಂಡ್ಬಿಟ್ರು, ತಾಯಿಗೆ ಏನೂ ಮಾಡೋದಾಗಿಲ್ಲ ಅಂತೇಳಿ ಒಂದು ಮನೆ ಆದ್ರೂ ಕೊಡಿಸಿ ಹಾಕಿ ಕೊನೆ ದಿವಸಗಳಲ್ಲಿ ಬೆಚ್ಚಗೆ ಇರ್ಲಿಕ್ಕೆ ಒಂದು ಮನೆ ಬೇಕು ತಗೊಂಡ್ರ. ಅವನು ಎಷ್ಟು ಚಾಂಡಾಲ, ಆ ಮನೆ ಕೊಟ್ಟವ ರೊಕ್ಕ ತಗೋತಾನ, ತಿರುಗಿ ಬೀಳ್ತಾನ, ಮನೆ ಕೊಡೋದಿಲ್ಲ. ಕಬ್ಜಾದಲ್ಲಿ ಕೊಡ್ತೀನಿ ಅಂತ ಹೀಗೆ ಮಾಡಿ ವಿವೇಕಾನಂದರಿಗೆ ಮನೆನೇ ಕೊಡೋದಿಲ್ಲ. ಎಲ್ಲಾ ಢೋಂಗಿ ಸಾಧುಗಳೇನಪ್ಪಾ ಅಂದ್ರೆ ವಿವೇಕಾನಂದರಿಗೆ ಅಪಪ್ರಚಾರ ಮಾಡ್ಲಿಕ್ಕೆ ಚಾಲೂ ಮಾಡಿಬಿಡ್ತಾರೆ. ಇವ ಸಮುದ್ರ ಉಲ್ಲಂಘನ ಮಾಡಿದ್ದಾನ, ಸಮುದ್ರ ಉಲ್ಲಂಘನ ಮಾಡಬಾರದು, ಇದು ತಪ್ಪು, ಈ ಸನ್ಯಾಸಿ ಅಲ್ಲ, ಇವ ಢೋಂಗಿ ಇದ್ದಾನ, ಹಾಗಿದ್ದಾನ, ಹೀಗಿದ್ದಾನ, ಅಲ್ಲೆಲ್ಲ ಬೇರೆ ಕಂಟ್ರೀಸ್ಗೆ ಹೋಗಿ ಬಂದಿದ್ದೆಲ್ಲ ಭ್ರಷ್ಟ ಆಗಿದ್ದಾನ, ಏನೇನ್ ಮಾತುಗಳು, ಆಡಬಾರ್ದ ಮಾತುಗಳು ವಿವೇಕಾನಂದರ ಬಗ್ಗೆ ಅನೇಕ ಅಪಪ್ರಚಾರ ಮಾಡಿದ್ರು. ಕೇವಲ 7,000 ರೂಪಾಯಿ ರಾಮಕೃಷ್ಣ ಇದನ್ನ ಬೇಲೂರೊಳಗ ಅವ್ರ ಹೆಸರಲ್ಲಿ ಒಂದು ಸ್ಮಾರಕ ಕಟ್ಲಿಕ್ಕೆ ರೊಕ್ಕ ಬೇಕಾಯ್ತು. ಎಲ್ಲಿ ತಿರುಗಿದ್ರು ಚಂದ ಸಿಗ್ಲಿಲ್ಲ. ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳಿ, ವೇರಿಯರ್ ಅಂತ ಹೇಳಿ ಇಬ್ಬರು ಅವರು ಅಮೆರಿಕನ್ ಫ್ರೆಂಡ್ಸ್, ಅವರಿಗೆ ಪತ್ರ ಬರೆದ್ರೆ ಅವ್ರು ಏನಪ್ಪಾ ಅಂತಂದ್ರೆ ಒಂದು ಸ್ವಲ್ಪ ದುಡ್ಡು ಕಳಿಸ್ಕೊಡ್ತಾರ, ಅದನ್ನ ಪೂರ್ತಿ ಮಾಡ್ತಾರ. ನಮ್ಮ ದೇಶದಲ್ಲಿ ವಿವೇಕಾನಂದರಿಗೆ ಜೀವಂತ ಇದ್ದಾಗ ಚಂದ ಸಹಿತ ಕೊಟ್ಟಿಲ್ಲ. ಈಗ ವಿವೇಕಾನಂದ ಹೆಸರು ಮೇಲೆ ದೊಡ್ಡ ದೊಡ್ಡ ಕಾಲೇಜ್ಗಳು, ವಿವೇಕಾನಂದ ಸ್ಮಾರಕಗಳು, ವಿವೇಕಾನಂದ ಜಯ 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 ಎಲ್ಲಾ ಕಡೆ ಮಾಡ್ತಾರ. ಆದ್ರ ಕೊನೆ ದಿವಸದಲ್ಲಿ ಇದೇ ಸಮಾಜ ವಿವೇಕಾನಂದರಿಗೆ ಇಷ್ಟು ತೊಂದರೆ ಕೊಟ್ಟಿತ್ತು. ಇದನ್ನ ಬೇಕಿದ್ರೆ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡ್ರಿ, ಅವ್ರಿಗೆ ಎಷ್ಟು ಡಿಸೀಸಸ್ ಇತ್ತು, ಏನೇನು ಪ್ರಾಬ್ಲಮ್ಸ್ ಆಯ್ತು, ನಿಮ್ಗೆಲ್ಲ ಗುರ್ತಾಗ್ತದೆ. ಈ ರೀತಿ ಜೀವಂತ ಇದ್ದಾಗ ತೊಂದರೆ ಕೊಡೋದು, ಸತ್ತ ಮೇಲೆ ಅವ್ರ ಫೋಟೋಗಳು ಹಾಕಿ ದೊಡ್ಡ ಪ್ರಮಾಣದಲ್ಲಿ ಇದು ಮಾಡೋದು, ಇದು ನಮ್ಮ ಜನರದೊಂದು ಅಭ್ಯಾಸ ಆಗಿಬಿಟ್ಟದ. ಜನರು ವಿಪರೀತ ಇದೇ ಸ್ವಾರ್ಥಿಗಳಿದ್ದಾರೆ. ಅದೇ ಪ್ರಕಾರ ವಿವೇಕಾನಂದರ ಶಿಷ್ಯರು ರಾಮತೀರ್ಥರು, ಇವರು ಲಾಹೋರ್ನಿಗೆ ಹೋಗಿದ್ರು ವಿವೇಕಾನಂದರು. ಅವಾಗ ಏನಪ್ಪಾ ಅಂದ್ರೆ ಶಿಷ್ಯತ್ವ ತಗೊಂಡಿರೋದು ಪ್ರೊಫೆಸರ್ ಅವರು ರಾಮತೀರ್ಥರು. ಆ ರಾಮತೀರ್ಥರು ವಿವೇಕಾನಂದರ ನಂತರ ನಮ್ಮ ಹಿಂದೂ ಸಮಾಜ ಸನಾತನ ಧರ್ಮದ ಪ್ರಚಾರ ಮಾಡಬೇಕು, ಸಮಾಜಕ್ಕೆಲ್ಲ ತಿಳಿಸ್ಬೇಕು, ಲೋಪದೋಷಗಳು, ನರಬಲಿ, ಪ್ರಾಣಿಬಲಿ, ಮೂಢನಂಬಿಕೆ, ಅಂಧವಿಶ್ವಾಸ ಇವೆಲ್ಲದರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ಬೇರೆ ಕಂಟ್ರಿಗೆ ಹೋದ್ರು, ಅಮೆರಿಕ ಅಲ್ಲಿ. ನಂತರ ಅವರಿಗೆ ಇದಾಯ್ತು, ನನ್ನ ದೇಶದಲ್ಲಿ ಇದು ಸಮಸ್ಯೆಗಳು ಜಾಸ್ತಿ ಅವ, ನಾನು ಭಾರತಕ್ಕೆ ತಿರುಗಿ ಬಂದು ಇಲ್ಲೆಲ್ಲ ಸಂಚಾರ ಮಾಡಿ ಪೂರ ಭಾರತ ತಿರುಗಿ ನಾನು ಏನಪ್ಪಾ ಅಂದ್ರೆ ಇದು ಮಾಡ್ಬೇಕು ಅಂತ ಹೇಳಿ ಅವ್ರು ಪಾಪ ವಾಪಸ್ ಬರ್ತಾರೆ. ರಾಮತೀರ್ಥರು ಕಾಶಿ ಒಳಗೆ ಒಂದು ದೊಡ್ಡ ಸಭಾ ಇಡ್ತಾರೆ. ಅಲ್ಲಿಂದ ಪ್ರಾರಂಭ ಮಾಡಬೇಕು, ಕಾಶಿ ನಮ್ದು ಅಧ್ಯಾತ್ಮ ನಗರಿ, ಇಲ್ಲಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿ ದೊಡ್ಡ ಒಂದು ಸಭಾ ಆಯೋಜನೆ ಮಾಡಿ ಅವ್ರು ಮಾತಾಡ್ಲಿಕ್ಕತ್ರ. ಅಲ್ಲಿ ಪಂಡಿತರು ಕೆಲವು ಮಂದಿ ಸ್ಟೇಜ್ ಮೇಲೆ ಬಂದ್ಬಿಡ್ತಾರೆ, ಮೈಕ್ ಕರ್ಸ್ಕೊಳ್ತಾರೆ, ನಿನಗ ಸಂಸ್ಕೃತ ಬರ್ತದೇನು ಹೇಳು. ಅವ್ರಂತಾರ ರಾಮತೀರ್ಥರ್ ನಂಗೆ ಸಂಸ್ಕೃತ ಬರೋದಿಲ್ಲ, ನಂಗೆ ಪಾರ್ಸಿ ಬರ್ತದ, ಉರ್ದು ಬರ್ತದ, ಇಂಗ್ಲಿಷ್ ಬರ್ತದ, ಹಿಂದಿ ಬರ್ತದ, 4 ಭಾಷೆಗಳು ಬರ್ತಾವ, ಆದ್ರೆ ಸಂಸ್ಕೃತ ಬರೋದಿಲ್ಲ. ಸಂಸ್ಕೃತನೇ ಬರೋದಿಲ್ಲ ಅಂದ್ಮೇಲೆ ನೀನು ವೇದಗಳಲ್ಲಿ ಬರ್ದಿದ್ದು ಹೇಗೆ ಹೇಳಲಿಕ್ಕೆ ಸಾಧ್ಯ? ಸಂಸ್ಕೃತನೇ ಬರೋದಿಲ್ಲ ಅಂದ್ರೆ ನೀನು ಉಪನಿಷತ್ತುಗಳಲ್ಲಿ ಬರ್ದು ಹೇಗೆ ಹೇಳಲಿಕ್ಕೆ ಸಾಧ್ಯ? ಹೇಳ್ಬೇಡ, ಬಿಟ್ಬಿಡು. ಅವಮರ್ಯಾದೆ ಮಾಡಿಬಿಡ್ತಾರ.
ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಾಪ ಅವರು ಆ ಸಭೆ ಒಳಗೆ ಅವಮರ್ಯಾದೆ ಹೊಂದಿ ವಾಪಸ್ ಹೋಗ್ಬೇಕಾಗ್ತದೆ. ವಾಪಸ್ ಹೋಗ್ಯಾರಪ್ಪ ಅಂತಂದ್ರೆ ಅವರು ಕಾವಿ ಬಟ್ಟಿಗಳನ್ನು ತ್ಯಾಜ್ಯ ಮಾಡಿ ಬಿಳಿ ಬಟ್ಟಿಲಿಂದ ಕೊನೆ ದಿವಸಗಳಲ್ಲಿ ಹಿಮಾಲಯದ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ. ಆ ರೀತಿ ಅವ್ರದ್ದು ಕೊನೆ ದಿವಸಗಳು ಆಗ್ತದೆ. ಇಷ್ಟು ಸ್ವಾರ್ಥಿ ಸಮಾಜ ಇದೆ. ಈಗ ಸಹಿತ ಅದೇ ಇದ್ದಾರೆ. ನನಗೇನಾದ್ರೂ ಕೊಡು, ನನಗೆ ಲಾಭ ಆಗಲಿ, ನನಗೆ ಮಂತ್ರಾಕ್ಷತೆ ಕೊಡು, ನನ್ನ ತಲೆ ಮೇಲೆ ಕೈ ಇಡು, ನನ್ನ ಕಾಲಿಡು, ನಿನ್ನ ಪಾದ ಕೊಡು, ಇದೇ ಕೇಳ್ತಾರೆ ಹೊರತು ಸಮಾಜ ದೇಶ ಉದ್ಧಾರ ಆಗ್ಲಿ. ಸ್ವಾಮಿಗಳೇ, ನೀವು ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಗೆ ಏನ್ ಸಮಸ್ಯೆಗಳು, ನಾವು ನಿಮ್ ಸಲುವಾಗಿ ಏನ್ ಮಾಡ್ಬೇಕು, ಅದು ಯಾರು ಕೇಳೋದಿಲ್ಲ. ನನಗೇನೇನು ಕೊಡು, ನನಗೆ ಮಂತ್ರಾಕ್ಷತೆ ಕೊಡು, ನನ್ನ ತಲೆ ಮೇಲೆ ಕೈ ಇಡು, ನನ್ನ ಮಗಳ ಲಗ್ನ ಆಗಿಲ್ಲ, ನಂದು ಇದಾಗಿಲ್ಲ, ಇದೇ ಯಾವ ಸನ್ಯಾಸಿಗಳು ತೋದ್ರು ಅದೇ. ಒಬ್ಬರು ತರುಣ್ ಸಾಗರ್ ಅಂತ ಹೇಳಿ ದೊಡ್ಡ ಸನ್ಯಾಸಿಗಳು ಜೈನ್ ಸಮಾಜದವ್ರು ಆಗೋದ್ರು. ನೀವೆಲ್ಲರೂ ಅವ್ರನ್ನ ನೋಡಿರ್ತೀರಿ ಟಿವಿಯಲ್ಲಿ. ಜಗ್ಗ ಧ್ವನಿಲಿ ಮಾತಾಡ್ತಿದ್ರು. ಅವ್ರು ಹೇಳಿದ್ರು, ಲಕ್ಷಾಂತರ ಜನರು ನನ್ನ ಶಿಷ್ಯರಿದ್ದಾರೆ, ನನ್ನ ಸಲುವಾಗಿ ಯಾರಿಗೂ ಕಾಳಜಿ ಇಲ್ಲ, ನಾನು ಜೀವಂತ ಇದ್ದೀನ ಸತ್ತಿನ, ನನ್ಗೆ ಏನ್ ಬಿಮಾರಿ ಅದ, ಏನ್ ಮಾತಾಡ್ಲಿಕ್ಕತ್ತೀನಿ, ಏನ್ ತಿನ್ಲಿಕ್ಕತ್ತೀನಿ, ಯಾರಿಗೂ ಏನ್ ಬೇಕಾಗಿಲ್ಲ, ನನಗೇನೇನು ಕೊಡು, ಇದ್ರದ್ದೇ ಎಲ್ಲರಿಗೆ ಇದಾಗಿದೆ. ಒಂದು ವೇಳಕ್ಕೆ ನಾನು ಈ ಸನ್ಯಾಸ ಧರ್ಮ ಸಾಕು, ನನಗೆ ಸನ್ಯಾಸ ಧರ್ಮ ಬಗೆಹರಿವಲ್ದು, ಬಿಟ್ಟು ಬಿಡ್ತೀನಿ, ನಿಮ್ ಜೊತೆಗೆ ಯಾವ್ದಾದ್ರು ಹೆಣ್ಣು ನೋಡ್ರಿ, ಲಗ್ನ ಮಾಡ್ಕೊಂಡು ನಿಮ್ ಜೊತೆಗೆ ಸಂಸಾರ ಮಾಡ್ತೀನಿ, ಗೃಹಸ್ಥಾಶ್ರಮಲಿಂದ ನಾನು ಮೋಕ್ಷ ಸಾಧನೆ ಮಾಡ್ತೀನಿ ಅಂತ ಹೇಳಿ ಅಂದ್ರ, ನೀವು ನಿಮ್ಮ ಮನೆಯಲ್ಲಿ ನನಗೆ ಕಸ ಬಳ್ಳಿಕ್ಕೆ ಮುಸುರಿ ತಿಕ್ಲಿಕ್ಕೆ ಸಹಿತ ಕೆಲಸ ಕೊಡೋದಿಲ್ಲ. ಈಗ ಎಲ್ಲಾರು ಬಂದು ನನ್ ಕಾಲ್ ಬೀಳ್ತೀರ, ನನ್ ಕೊಡು ಅಂತ ಕೇಳ್ತೀರ ಹೊರತು, ನಾನು ನಿಮ್ ಜೊತೆಗೆ ಬಂದು ಮತ್ತ ಸಂಸಾರಿ ಆದ್ನಂದ್ರೆ ನೀವು ನನಗೆ ಕಸ ಬಳ್ಳಿಗೆ ಸಹಿತ ಡ್ಯೂಟಿ ನಿಮ್ ಮನೆಯಾಗ ಕೊಡೋದಿಲ್ಲ ಅಂತ ಹೇಳಿದ್ರು. ಆವೇದನೆ ಅಂತ ಹೇಳಿದ್ವಿ. ಇದು ವಿವೇಕಾನಂದರ ಕೊನೆಯ ದಿವಸಗಳಲ್ಲಿ ಆದಂತಹ ತ್ರಾಸಗಳು. ವಿವೇಕಾನಂದರಿಗೆ ಅನೇಕ ಡಿಸೀಸಸ್ಲಿಂದ ಕೊನೆಯ ದಿವಸಗಳಲ್ಲಿ ಮಾತೇ ಆಡ್ಲಿಲ್ಲ ಸ್ವಾಮೀಜಿ, ಯಾರ ಜೊತೆಗೆ ಮಾತಾಡ್ಲಿಲ್ಲ. ನೋಡಿ ತ್ರಾಸ ಪಟ್ಬಿಟ್ರು. ಏನ್ ಈ ಸಮಾಜ, ಈ ದೇಶ. ಶಬಾಷ್ ನಮ್ಮ ದೇಶವಾಸಿಗಳೇ. ಅವ್ರು ಕೊನೆ ಪತ್ರದಲ್ಲಿ ಬರೆದಿದ್ದು, ದೇಶವಾಸಿಗಳಿಗೆ, ನಿಮ್ಮ ಒಬ್ಬ ಸಹೋದರ, ನಿಮ್ಮ ಬ್ರದರ್ ಮ್ಯಾಲ್ಕೆ ಎದ್ದೇಳ್ಬೇಕು ಅಂತಂದ್ರೆ ನಿಮ್ಗೆ ಇಷ್ಟು ತೊಂದರೆ ಆಗ್ತದೆ, ಶಬಾಷ್ ಅಂತ ಹೇಳಿ ಬರೆದಿದ್ರು. ಆ ರೀತಿ ವಿವೇಕಾನಂದರಿಗೆ ತೊಂದರೆ ಕೊಟ್ಟಂತಹ ದೇಶ ಇದು. ಎಲ್ಲಾ ಸಂತರಿಗೆ ಇದೇ ರೀತಿ. ಆರ್ಯ ಸಮಾಜದವರು ಸಹಿತ ಸತ್ಯಾರ್ಥ ಪ್ರಕಾಶ್ ಬರೆದಂತ ಮಹಾನ್ ಸಂತರು ಸಹಿತ ಅವ್ರಿಗೆ ವಿಷ ಕುಡಿಸಿದ್ರು ಪಾಪ. ಈ ರೀತಿ ಸಮಾಜದಲ್ಲಿ ಇರ್ತಾರ, ಏನೂ ಮಾಡ್ಲಿಕ್ಕಾಗೋದಿಲ್ಲ. ಆದ್ರೂ ಕೂಡ ನಾವು ಸಮಾಜದಲ್ಲಿ ಜೀವಂತ ಇದ್ದಾಗ, ಈ ಕಾಡಸಿದ್ದೇಶ್ವರ ಶ್ರೀಗಳಿದ್ದಾರೆ, ಅವ್ರಿಗೆ ನಾವು ಜೀವಂತ ಇದ್ದಾಗ ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕು, ಅವ್ರ ಹಿಂದೆ ನಿಂದಿರಬೇಕು. ಭಾರತ್ ಮಾತಾಗಿದೆ. ಎಲ್ಲ ನಮಸ್ಕಾರ.